ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ತಮೋನುದಾ ಆನಂದಂ ಅವಾಪ ಲೋಕಃ ತತ್ವಪ್ರದೀಪ ಆಕೃತಿ ಗೋಗಣೇನ ಯದಾಸ್ಯ ಶೀತಾಂಶು ಭುವಾ ಗುರೂನ್ ತಾನ್ ತ್ರಿವಿಕ್ರಮ ಆರ್ಯಾನ್ ಪ್ರಣಮಾಮಿ ವರ್ಯಾನ್. ಮೂರು ರೀತಿಯ ವಿಕ್ರಮ ಉಳ್ಳವರು ತ್ರಿವಿಕ್ರಮರು ಅಂತ ಅವರ ಹೆಸರು. ತಾನು ಯಾವುದಕ್ಕೆ ಜನಕ ಅಂತಂದರೆ ತತ್ವಪ್ರದೀಪ ಎನ್ನುವ ಗ್ರಂಥಕ್ಕೆ ಜನಕ. ಮಧ್ವರ ಭಾಷ್ಯದಲ್ಲಿ ಏನೆಲ್ಲ ತತ್ವಗಳು ಇದೆ, ಅವರು ಏನೆಲ್ಲ ವಿಷಯಗಳನ್ನು ಹೇಳಿದ್ದಾರೆ ನಮಗೆ ಕಾಣಿಸುವುದಿಲ್ಲ. ಆವಾಗ ತ್ರಿವಿಕ್ರಮ ಪಂಡಿತರು ಬೆಳಕಿನ ರೂಪದಲ್ಲಿ ಬಂದರು. ತ್ರಿವಿಕ್ರಮ ಪಂಡಿತರ ಮಾತು ಬೆಳಕಿನ ರೂಪದಲ್ಲಿ ಬಂದು ಭಾಷ್ಯದಲ್ಲಿ ಇಂತಹ ವಸ್ತುಗಳು ಇವೆ, ಈ ಭಾಷ್ಯದಲ್ಲಿ ಇಂತಹ ವಸ್ತುಗಳನ್ನು ಪಡೀರಿ, ನೀವು ಪಡೀಲಿಕ್ಕೆ ನಾನೊಂದು ದೀಪ ಕೊಡ್ತೇನೆ ಅಂಥೇಳಿ ದೀಪ ಕೊಟ್ಟರು. ಸಾಮಾನ್ಯವಾಗಿ ಲೋಕದಲ್ಲಿ ಏನಿರುತ್ತೆ, ಇದು ಎಂಥ ದೀಪ ಅಂತಂದರೆ ಚಂದ್ರನ ಬೆಳಕು. ಇದು ಈ ದೀಪ ಸೂರ್ಯನ ಬೆಳಕಲ್ಲ, ಚಂದ್ರನ ಬೆಳಕು. ಯಾಕೆ ಅಂತಂದರೆ ಯತ್ ಆಸ್ಯ ಶೀತಾಂಶು ಭುವಾ ಅಂತಾರೆ. ಯಾವ ತ್ರಿವಿಕ್ರಮ ಪಂಡಿತರ ಹಾಸ್ಯ ಮುಖವೆಂಬ ಮುಖವೆಂಬ ಚಂದ್ರ, ಶೀತ ಅಂಶು ಅಂದರೆ ಕಿರಣ, ಶೀತ ಅಂದರೆ ತಣ್ಣಗಿ, ಸೂರ್ಯನದ್ದು ಬಿಸಿಯಾದ ಕಿರಣ, ಚಂದ್ರನದ್ದು ತಣ್ಣಗಿನ ತಂಪಾದ ಕಿರಣ. ಹಾಗಾದರೆ ಶೀತ ಅಂಶು ಅಂದರೆ ಚಂದ್ರ, ತಂಪಾದ ಕಿರಣವುಳ್ಳವ ಚಂದ್ರ. ತ್ರಿವಿಕ್ರಮ ಪಂಡಿತರ ಮುಖವೆಂಬುದು ಒಂದು ಚಂದ್ರ. ಆ ಚಂದ್ರನಿಂದ ಭುವ ಹೊರಟದ್ದು ಯಾವುದು? ಬೆಳಕು. ಬೆಳಕು ಏನದು? ತತ್ವಪ್ರದೀಪ. ಪ್ರದೀಪ ಅಂದರೆ ಪ್ರಕರ್ಷವಾದ ಬೆಳಕು. ಅದು ಯಾಕೆ ಚಂದ್ರನ ಬೆಳಕು ಅಂತ ಹೇಳಿದರು? ಸೂರ್ಯನ ಬೆಳಕಾದರೆ ವಸ್ತು ಇನ್ನೂ ಸ್ಪಷ್ಟವಾಗಿ ಕಾಣಿಸ್ತದಲ್ವಾ ಅಂತಂದರೆ, ಅದಕ್ಕೆ ವಸ್ತು ಏನೋ ಸೂರ್ಯನ ಬೆಳಕಿಗೆ ಸ್ಪಷ್ಟವಾಗಿ ಕಾಣಿಸ್ತದೆ, ಹೌದು. ಆದರೆ ಸೂರ್ಯನ ಬೆಳಕು ಜಾಸ್ತಿ ಆದರೆ ಆವಾಗ ಇಲ್ಲದ್ದು ಕಾಣಲಿಕ್ಕೆ ನಮ್ಮ ದೋಷದಿಂದ ಆಗಬಹುದು. ಬಿಸಿಲುಗುದುರೆ, ರಸ್ತೆಯಲ್ಲಿ ಸೂರ್ಯನ ಬೆಳಕು ಬಿದ್ದು ಬಿಸಿಯಾಗಿ ದೂರದಲ್ಲಿ ನಾವು ನೋಡುವಾಗ ನೀರಿನಂತೆ ಕಾಣ್ತದೆ, ಇಲ್ಲದ್ದೇ ಕಂಡದ್ದು. ಯಾಕೆ? ಅದು ಬಿಸಿಲಿನ ಝಳ ಆಗಿತ್ತು. ಆದ್ದರಿಂದ ತ್ರಿವಿಕ್ರಮ ಪಂಡಿತರ ಮುಖವೆಂಬ ಸೂರ್ಯನಿಂದ ಹೊರಟ ಬೆಳಕು ಅಂತ ಹೇಳಿದರೆ, ಆ ಬೆಳಕನ್ನು ಹಿಡಿದು ನಾವು ಇದನ್ನು ನೋಡಿದಾಗ ನಮಗೆ ವಿಪರೀತವಾಗಿ ತಿಳುವಳಿಕೆ ಬರುವ ಪ್ರಸಂಗ ಇರಬಹುದು. ಮಧ್ವರ ಭಾಷಣ ಅಂದರೆ ಭಾಷಣ ಅಂದರೆ ಮಾತು. ಅದು ಎಂದೂ ಕೂಡ ಯಾರಿಗೂ ಕೂಡ ವಿಪರೀತ ತಿಳುವಳಿಕೆಯನ್ನು ಕೊಡತಕ್ಕದ್ದಲ್ಲ. ವಿಪರೀತ ತಿಳುವಳಿಕೆ ಉಳ್ಳವರಿಗೂ ಸರಿಯಾದ ತಿಳುವಳಿಕೆಯನ್ನು ಕೊಡತಕ್ಕದ್ದು ಮಧ್ವರ ಭಾಷಣ. ಸಂಶಯನೂ ಇಲ್ಲ, ಮಧ್ವರ ಭಾಷಣದಲ್ಲಿ ವಿಪರೀತ ತಿಳುವಳಿಕೆಯೂ ಇಲ್ಲ. ಮಧ್ವರ ಭಾಷಣದಿಂದ ಅಜ್ಞಾನವೂ ಬರುವುದಿಲ್ಲ, ಏನು ಗೊತ್ತಾಗಿಲ್ಲ ಅಂತಲೂ ಹೇಳುವಂತಿಲ್ಲ. ಆಮೇಲೆ ವಿಪರೀತವಾಗಿ ತಿಳುವಳಿಕೆ ಬಂತು ಅಂತಲೂ ಹೇಳುವಂತಿಲ್ಲ ಯಾವುದರಲ್ಲಿ? ಮಧ್ವರ ಭಾಷಣದಲ್ಲಿ. ಆದ್ದರಿಂದ ಯಾಕೆ ಅಂತಂದರೆ ಪಂಡಿತಾಚಾರ್ಯರೇ ಇವರ ಭಾಷಣವನ್ನು ಕೇಳಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ಕೇಳಿ ಏನಂದರು? ಬಾಲ ಸಂಗಮಪಿ ಬೋಧಯತ್ ಭೃಶಂ ಅಂತೊಂದು ಮಾತಂದರು. ಚಿಕ್ಕ ಮಕ್ಕಳು ಕೂತಿದ್ದಾರೆ ಮಧ್ವರ ಉಪನ್ಯಾಸ ಕೇಳಲಿಕ್ಕೆ, ದೊಡ್ಡವರು ಕೂತಿದ್ದಾರೆ. ಮಧ್ವರೀಗ ಹೇಗೆ ಭಾಷಣ ಮಾಡಬೇಕು? ದೊಡ್ಡವರು ಅಂತಂದರೆ ವಿದ್ವಾಂಸರೇ ಕೂತದ್ದು. ವಿದ್ವಾಂಸರನ್ನು ಮುಖ ನೋಡಿ
ಅವರಿಗೆ ಮಟ್ಟದಲ್ಲಿ ಹೇಳಿದರೆ ಮಕ್ಕಳು ತೂಕಡಿಸ್ತಾವೆ, ಮಕ್ಕಳ ಮಟ್ಟದಲ್ಲಿ ಹೇಳಿದರೆ ವಿದ್ವಾಂಸರು ಆಕಳಿಸ್ತಾರೆ. ಹಾಗೆ ಎರಡನ್ನೂ ಕೂಡ ಸಮತೋಲನ ಮಾಡಬೇಕು. ಆ ಶಕ್ತಿ ಮಧ್ವರ ಭಾಷಣಕ್ಕೆ ಇತ್ತು. ಮಕ್ಕಳು ಕೂಡ ನಮಗೆ ಚೆನ್ನಾಗಿ ಅರ್ಥ ಆಯಿತು ಅಂತ ಹೇಳ್ತಿದ್ದರು. ದೊಡ್ಡವರು ಅಬ್ಬಾ ಎಷ್ಟು ಅದ್ಭುತಪ್ಪ ಅಂತ. ದೊಡ್ಡವರಿಗೂ ಗೊತ್ತಾಗದ ವಿಷಯ ಅದರಲ್ಲಿ ಗೊತ್ತಾಗುತ್ತಿತ್ತು. ದೊಡ್ಡವರಿಗೇನೆ ಗೊತ್ತಾಗದ ವಿಷಯ ಮಧ್ವರ ಭಾಷಣದಲ್ಲಿ ಗೊತ್ತಾಗ್ತಿತ್ತು. ಹಾಗಾದರೆ ಚಿಕ್ಕ ಮಕ್ಕಳ ತಲೆ ಮೇಲೇ ಹೋಗ್ತಿತ್ತು ಅಂತ ಭಾವಿಸಬೇಡಿ, ಚಿಕ್ಕ ಮಕ್ಕಳಿಗೂ ಅರ್ಥ ಆಗ್ತಿತ್ತು. ಈ ರೀತಿಯಲ್ಲಿ ಬಾಲ ಸಂಗಮಪಿ ಬೋಧಯತ್ ಭೃಶಂ ದುರ್ನಿರೂಪ ವಚರಂಚ ಪಂಡಿತೈ. ನೋಡೋಣ, ಮಧ್ವರ ಭಾಷಣ ಆದಮೇಲೆ ಪಂಡಿತರು ಚೆನ್ನಾಗಿ ಕೇಳಿದರೆ ಅಲ್ಲಿ ನೋಡೋಣ, ಪಂಡಿತರು ಅನುವಾದ ಮಾಡಲಿ. ಅಷ್ಟು ಸುಲಭದಲ್ಲಿಲ್ಲ. ಹಾಗಂತ ಪಂಡಿತರಿಗೆ ಅರ್ಥ ಆಗಿದೆ, ಅನುವಾದ ಮಾಡಿ ಅಂತಂದರೆ ಅಯ್ಯೋ ತುಂಬ ಕಷ್ಟ ರೀ ಅದು ಅಂತಿದ್ದರು. ಮಕ್ಕಳು ಸುಲಭದಲ್ಲಿ ಅರ್ಥೈಸಿಕೊಳ್ತಾ ಇದ್ದರು. ಹಾಗಾದರೆ ಮಧ್ವರ ಭಾಷಣ ಏನು ಅಂತಂದರೆ, ಗೊತ್ತಿಲ್ಲ ಅಂತ ಯಾರು, ಗೊತ್ತಾಗಲಿಲ್ಲ ಅಂತ ಯಾರೂ ಹೇಳುವಂತಿಲ್ಲ, ಅಥವಾ ವಿಪರೀತವಾಗಿ ಗೊತ್ತಾಯಿತು ಅಂತಲೂ ಹೇಳುವಂತಿಲ್ಲ. ಹಾಗೋ ಹೀಗೋ ಅಂತ ಸಂಶಯನೂ ಇಲ್ಲ. ಅಜ್ಞಾನ ಇಲ್ಲ, ಸಂಶಯ ಇಲ್ಲ, ವಿಪರೀತ ಜ್ಞಾನ ಇಲ್ಲ. ಇದು ಮಧ್ವರ ಭಾಷಣದ ತಾಕತ್ತು. ಆ ಭಾಷಣದಲ್ಲಿರತಕ್ಕಂಥ ಇಷ್ಟು ಅಂಶ ಅಲ್ಲಿದೆ. ಈಗ ಪಂಡಿತಾಚಾರ್ಯರು ಅಂತ ಇದ್ದಾರೆ, ಹಾಗಾದರೆ ಈ ರೀತಿಯಾಗಿ ಭಾಷಣ ಮಾಡುವವರು ಮಧ್ವರು. ಆ ಮಧ್ವರ ಆ ಭಾಷಣ ಈ ರೀತಿ ಉಂಟು ಅಂತ ತೋರಿಸಿಕೊಟ್ಟದ್ದು ದೀಪ. ಬರೇ ಭಾಷಣ ನಮಗೆ ಇಲ್ಲಿ ಅರ್ಥ ನೋಡಲಿಕ್ಕಾಗುತ್ತೆ ಇಲ್ಲ, ಅದಕ್ಕೆ ದೀಪ ಬೇಕು. ದೀಪ ಹಾಕಿ ನೋಡಿದಾಗ ಇದೊಂದು ಗೊತ್ತಾಗಿಲ್ಲ, ಇದೊಂದು ಗೊತ್ತಾಗಿಲ್ಲ ಅಂತ ಹೇಳುವಂತಿಲ್ಲ. ಎಲ್ಲ ಗೊತ್ತಾಯಿತು, ಶಬ್ದಕ್ಕೆಲ್ಲ ಅರ್ಥ ಆಯಿತು. ಈ ಶಬ್ದಕ್ಕೆ ಹಾಗರ್ಥನೋ ಹೀಗರ್ಥನೋ ಅದು ಇಲ್ಲ, ಹೀಗೆ ಅರ್ಥ ಅಂತ. ಇನ್ನು ಮುಂದೆ ಹೋದಾಗ ವಿಪರೀತವಾಗಿ ಅರ್ಥ ಇಲ್ಲವೇ ಇಲ್ಲ, ಎಲ್ಲದಕ್ಕೂ ಸರಿಯಾಗಿಯೇ ಅರ್ಥ. ಕೆಲವು ಸಲ ಏನಾಗುತ್ತೆ, ಎಲ್ಲ ಅರ್ಥ ತಿಳ್ಕೊಂಡೆ ಅಂತಂದ್ಬಿಟ್ಟು ಒಂದು ಶಬ್ದಕ್ಕೆ ವಿಪರೀತವಾಗಿ ತಿಳ್ಕೊಂಡಿರ್ತಾನೆ. ಅಲ್ಲಿ ಹೇಳುವಾಗ ಏನಂತಾನೆ, ನಾನು ಆ ಶಬ್ದಕ್ಕೆ ಅರ್ಥ ತಿಳ್ಕೊಂಡಿದ್ದೇನೆ ಅಂತಂತಾನೆ. ಅದು ನಿಜವಾಗಿ ವಿಪರೀತವಾಗಿ ತಿಳ್ಕೊಂಡದ್ದವ, ಅದು ಇಲ್ಲ. ಹಾಗಾದರೆ ಗೊತ್ತಿಲ್ಲ ಅಂತಲೂ ಇಲ್ಲ, ಹಾಗೋ ಹೀಗೋ ಅಂತಲೂ ಇಲ್ಲ, ವಿಪರೀತವಾಗಿ ತಿಳುವಳಿಕೆಯೂ ಇಲ್ಲ. ಇದು ಆ ದೀಪದ ಪ್ರಭಾವದಿಂದಾಗಿ ನಮಗೆ ಹಾಗಾಯಿತು. ಮಧ್ವರಿಗೆ ಬೇಕಿಲ್ಲ, ಆದರೆ ನಮಗೆ ಮಾತ್ರ ಭಾಷ್ಯವನ್ನು ಅರ್ಥೈಸ್ಕೊಳ್ಬೇಕಾದ್ರೆ ಒಂದು ದೀಪ ಬೇಕು, ಭಾಷ್ಯದ ಒಳಗೆ ಹೋಗಬೇಕು, ದೀಪ ಬೇಕು. ಆ ದೀಪವನ್ನು ಇವರು ಕೊಟ್ಟವರು. ಹಾಗಾದರೆ ದೀಪಕ್ಕೆ ಜನಕ ನನ್ನ ಅಪ್ಪ. ಎಂತಹ ಅಪ್ಪ? ತ್ರಿವಿಕ್ರಮ ಅಪ್ಪ, ಮೂರರಲ್ಲಿ ಪರಾಕ್ರಮವನ್ನು ಸಾಧಿಸಿದ ಅಪ್ಪ. ಆ ಮೂರು ಯಾವುದು ಅಂತಂದರೆ ಅದೇ ಒಂದು ಮಧ್ವರ ಭಾಷಣದಲ್ಲಿ ಸಂಶಯವನ್ನು ತೆಗೀತದೆ, ವಿಪರೀತ ಜ್ಞಾನವನ್ನು ತೆಗೀತದೆ, ಅಜ್ಞಾನವನ್ನು ತೆಗೀತದೆ. ಹೀಗೆ ಮೂರನ್ನು ತೆಗೆಯುವ ವಿಕ್ರಮ ಉಳ್ಳವರು ಎನ್ನ ಅಪ್ಪ, ತ್ರಿವಿಕ್ರಮ. ಇಂತಹ ಅಪ್ಪನ ಬಾಯಿಯಿಂದ ಬಂದಿರತಕ್ಕಂಥ ಬೆಳಕು ಕೂಡ ಹಾಗೇ ಇರಬೇಕಲ್ಲ. ಆದ್ದರಿಂದ ನನ್ನ ಗ್ರಂಥ ಈಗ ಏನಾಗಬೇಕು? ಮಧ್ವವಿಜಯವನ್ನು ಓದ್ತಾರೆ ಜನಗಳು. ಮಧ್ವವಿಜಯವನ್ನು ಓದುವಾಗ ಅವರಿಗೆ ಏನು ಅರ್ಥ ಗೊತ್ತಾಗಿಲ್ಲ ಅಂತ ಹೇಳಬಾರ್ದು. ಈ ಶ್ಲೋಕಕ್ಕೆ ಹಾಗರ್ಥನೋ ಹೀಗರ್ಥನೋ ಸಂಶಯನೂ ಪಡಬಾರ್ದು, ವಿಪರೀತ ಜ್ಞಾನ ಅಂತೂ ಬರಲೇಬಾರದು. ಆ ರೀತಿಯಾಗಿ ನನ್ನ ಗ್ರಂಥವೂ ಕೂಡ ಹೊರಗೆ ಬರಬೇಕು. ಹೊರಗೆ ಬರಬೇಕು. ಈ ಗ್ರಂಥ ಯಾರಿಂದ ಬರುವುದು? ನನ್ನ ಬಾಯಿಯಿಂದ ಬರುವುದು. ಹಾಗಾದರೆ ನನ್ನ ಬಾಯಿಯಿಂದ ಹೊರಟ ಈ ಗ್ರಂಥದಲ್ಲಿ ಈ ಮೂರು ಗುಣಗಳು ಇರಬೇಕು. ನನ್ನ ಬಾಯಿಯಿಂದ ಹೊರಟ ಗ್ರಂಥದಲ್ಲಿ ಮೂರು ಗುಣಗಳು ಇರಬೇಕಾದ್ರೆ ನನ್ನಲ್ಲಿ ಆ ಮೂರು ಗುಣಗಳು ಬೇಕು. ಸಂಶಯವನ್ನು ತೆಗೆಯುವ ಮಾತು, ಸರಿಯಾಗಿ ಅರ್ಥವನ್ನು ಕೊಡುವ ಮಾತು, ವಿಪರೀತ ಜ್ಞಾನವನ್ನು ಕೊಡದಿರುವ ಮಾತು ಆಗಬೇಕದು. ನಾನೊಂದು ಶ್ಲೋಕ ಮಾಡುವಾಗ ಶಬ್ದಗಳನ್ನು ಜೋಡಿಸ್ತೇನೆ. ಏನು ರೀ ಶಬ್ದಕ್ಕೆ ಅರ್ಥ ಎಲ್ಲಿಯೂ ಸಿಗ್ತಾ ಇಲ್ಲ ಅಂತ ಹೇಳಬಾರ್ದವ. ಹಾಗಾದರೆ ನನ್ನಲ್ಲಿ ಆ ಗುಣಗಳು ಇದ್ದರೆ ಸಂಶಯಕ್ಕೆ ಎಡೆ ಮಾಡಿ ಕೊಡದ ಶಬ್ದಗಳನ್ನು ಪ್ರಯೋಗಿಸುವ ಗುಣ, ವಿಪರೀತ ಜ್ಞಾನ, ಅಜ್ಞಾನ, ಮೂರಕ್ಕೂ ಕೂಡ ಅವಕಾಶವನ್ನು
ಕೊಡದೆ ಇರುವ ಶಬ್ದಗಳ ಪ್ರಯೋಗ. ಆ ಶಬ್ದಗಳು ನನ್ನ ಬಾಯಿಯಿಂದ ಹೊರಗೆ ಬರುವಾಗ ಆ ಶಬ್ದಗಳಲ್ಲಿ 3 ಗುಣ ಇರಬೇಕು. ಶಬ್ದಗಳಲ್ಲಿ ನನ್ನ ಬಾಯಿಯಿಂದ ಹೊರಬರುವ ಶಬ್ದಗಳಲ್ಲಿ 3 ಗುಣ ಇರಬೇಕಾದ್ರೆ ನನ್ನಲ್ಲಿ ಇರಬೇಕು. ನನ್ನಲ್ಲಿ ಬರಬೇಕಾದ್ರೆ ನನ್ನ ಅಪ್ಪನಲ್ಲಿ ಇರಬೇಕು. ಪಿತೃಗುಣ ಮಾತೃ ಜಾತಿ ಸುತಾನ, ಮಕ್ಕಳಿಗೆ ಅಪ್ಪನ ಗುಣ ಬರುವುದು. ಆದ್ದರಿಂದ ನಾನು ಈಗ ನನ್ನ ಅಪ್ಪನನ್ನು ಸುಬ್ರಹ್ಮಣ್ಯ ಪಂಡಿತರ ಮಗ ಹಾಗೆ ಹೀಗೆ ಅಂತೆಲ್ಲ ಹೇಳುವುದಕ್ಕಿಂತ ನಾನು ತ್ರಿವಿಕ್ರಮರು ಅಂತ ನಾನು ಹೀಗೆ ನನ್ನ ಅಪ್ಪನನ್ನು ಹೇಳಿದರೆ 3ರಲ್ಲಿ ವಿಕ್ರಮವುಳ್ಳವರು, 3 ವಿಷಯದಲ್ಲಿ ವಿಶೇಷವಾದ ಹೆಜ್ಜೆಯನ್ನು ಇಟ್ಟವರು. ಏನದು 3 ಅಂತಂದರೆ, ಎನ್ನ ಅಪ್ಪ ಮಾತಾಡಿದ್ರು ಅಂತಂದರೆ ಶ್ರೋತೃಗಳಿಗೆ ಸಂಶಯ ಇಲ್ಲ, ವಿಪರೀತ ಜ್ಞಾನ ಇಲ್ಲ, ಅಜ್ಞಾನ ಇಲ್ಲ. ಆದರೆ 3ನ್ನು ತೆಗೆಯುವ ತಾಕತ್ತು ಅದೇ ಒಂದು 3 ಹೆಜ್ಜೆ. ಏನು, ಗ್ರಂಥ ಮಾಡಲಿಕ್ಕೆ ಹೊರಡುವುದಾ ಅಂತ ನಮ್ಮಲ್ಲಿ ಹಾಗೆ ಮಾತು ಚಾಲ್ತಿಯಲ್ಲಿರೋದಲ್ವ. ಗ್ರಂಥ ಬರೀಲಿಕ್ಕೆ ಶುರು ಮಾಡುವುದು ಅಥವಾ ಗ್ರಂಥ ಬರೀಲಿಕ್ಕೆ ಆರಂಭಿಸುವುದು, ಗ್ರಂಥ ಬರೀಲಿಕ್ಕೆ ಹೊರಡ್ಲೋ ನಾನು ಅಂತ ಹೀಗೆಲ್ಲ ಕೇಳೋದುಂಟು. ಹೊರಡುವಾಗ ಹೆಜ್ಜೆ ಎಂಥ ಹೆಜ್ಜೆ ಇಡುವುದು ಅಂತಂದರೆ, ಅಜ್ಞಾನ ಶ್ರೋತೃಗಳಿಗೆ ಓದುಗರಿಗೆ ಅಜ್ಞಾನ ಬಾರದಿರುವ ಹೆಜ್ಜೆ 1, ಸಂಶಯ ಬಾರದಿರುವ ಹೆಜ್ಜೆ 2, ವಿಪರೀತ ಜ್ಞಾನ ಬಾರದಿರುವ ಹೆಜ್ಜೆ 3. ಆವಾಗ ಏನಾಯಿತು, ತ್ರಿವಿಕ್ರಮ. ಕ್ರಮ ಶಬ್ದಕ್ಕೆ ಹೆಜ್ಜೆ ಅಂತ ಅರ್ಥ. ವಿ ಅಂದರೆ ವಿಶೇಷವಾದ ಹೆಜ್ಜೆ ಅಂತ ಅರ್ಥ. 3 ಅಂದರೆ 3. ಈ 3 ಹೆಜ್ಜೆ ಇಟ್ಟವರು ನನ್ನ ಅಪ್ಪ. ಆದ್ದರಿಂದ ನನ್ನ ಅಪ್ಪನನ್ನು ತ್ರಿವಿಕ್ರಮ ಅಂತಂತೆ. ಕ್ರಮು ಆಕ್ರಮಣ, ಕ್ರಮು ಪಾದ ವಿಕ್ಷೇಪ, ಪಾದವನ್ನು ಇಡುವುದು. ಆಕ್ರಮಣ ಅಂತ ಅಲ್ಲಿಂದಲೇ ಬಂದದ್ದು. ಆದರೆ ನನ್ನಪ್ಪ 3 ಹೆಜ್ಜೆ, ಇಂತಹ ವಿಶೇಷವಾದ 3 ಹೆಜ್ಜೆ. ಹಾಗೆ ಮಾತಾಡಲಿಕ್ಕೆ ತುಂಬ ಜನ ಮಾತಾಡ್ತಾರೆ. ಕೆಲವರಿಗೆ ಅವರು ಮಾತು ಕೇಳಿದಾಗ ಹಾಗೋ ಹೀಗೋ ಅಥವಾ ಏನು ತಲೆಗೆ ಹೋಗಿಲ್ಲ ಅಂತ, ಮತ್ತು ಕೆಲವರಿಗೆ ವಿಪರೀತನೇ ಅರ್ಥ ಆಗುವುದು. ಇದಲ್ಲ, ಅದು ಹೆಜ್ಜೆ ಮಾತ್ರ ಆಯಿತು. ಇದು ವಿಶೇಷವಾದ ಹೆಜ್ಜೆ. ಹಾಗಾದರೆ 3 ವಿಶೇಷವಾದ ಹೆಜ್ಜೆ ಇಡುವ ತಾಕತ್ತುಳ್ಳವರು ತ್ರಿವಿಕ್ರಮರು. ಆದ್ದರಿಂದಲೇ ಶ್ರೋತೃಗಳಿಗೆ ಇವರು ಆರ್ಯ. ಸಂಶಯಾತ್ಮಕವಾದ ಶಬ್ದ, ಅಜ್ಞಾನ ಭರಿಸುವ ಶಬ್ದ, ಏನು ಅರ್ಥ ಆಗದ ಶಬ್ದ, ವಿಪರೀತ ಜ್ಞಾನ ಬರುವ ಶಬ್ದಗಳು ವಾಕ್ಯದಲ್ಲಿ ಇದ್ದರೆ ಇವನಿಗೆ ದೇವರ ತಿಳುವಳಿಕೆ ಬರುತ್ತಾ? ಇಲ್ಲ. ಅಂದರೆ ಅಂಥದ್ದು ಯಾವುದಕ್ಕೂ ಅವಕಾಶ ಇಲ್ಲದ 3 ಗುಣಗಳಿಂದ ಕೂಡಿದ ಇವರ ಮಾತುಗಳಾದ್ದರಿಂದ ಬೇಗ ದೇವರ ಬೋಧ ಬರುತ್ತೆ. ಇಂತಹ ತ್ರಿವಿಕ್ರಮ ಪಂಡಿತರನ್ನು ನಾನು ನಮಸ್ಕಾರ ಮಾಡ್ತೇನೆ. ನನ್ನ ಗ್ರಂಥ ಓದುವಾಗ ಜನಗಳಿಗೆ ಅಜ್ಞಾನ ಆಗಲಿ, ಸಂಶಯ ಆಗಲಿ, ವಿಪರೀತ ಜ್ಞಾನ ಆಗಲಿ ಬರಬಾರ್ದು. ದೇವರನ್ನು ತಿಳ್ಕೊಳ್ಬೇಕಾ? ಹಾಗಾದರೆ ಮಧ್ವಿದೆ ಓದಬೇಕು ಅಂತ ಈ ರೀತಿಯಾಗಿ ಜನಗಳಿಗೆ ಮನದಟ್ಟಾಗುವ ರೀತಿಯಲ್ಲಿ ನನ್ನ ಗ್ರಂಥ ಧರ್ಮರಾಜನಂತೆ. ಏನಂತ, ಮಾಡುವುದಾದರೆ ಉತ್ತಮ ಮಟ್ಟದ ಯಜ್ಞ, ಇಲ್ಲದ್ರೆ ಮಾಡುವುದೇ ಬೇಡ ಅಂತ. ಪಾಪ ಪ್ರಾಯಶ್ಚಿತ್ತಕ್ಕೆ, ಪಾಪ ಪರಿಹರಿಸಿಕೊಳ್ಳಿಕ್ಕೆ ಯಜ್ಞ ಮಾಡುವಂಥ ವ್ಯಾಸರಂದರು ಧರ್ಮರಾಜನ ಹತ್ರ. ಧರ್ಮರಾಜ ಅಂದ, ರಾಜರುಗಳನ್ನೆಲ್ಲ ಕೊಂದಾಯಿತು, ಉಳಿದ ರಾಜರುಗಳನ್ನೆಲ್ಲ ನಾನು ಶೋಷಣೆ ಮಾಡಿಯಾಗಿದೆ, ಅಷ್ಟು ದುಡ್ಡು ಕೊಡಿ ಇಷ್ಟು ದುಡ್ಡು ಕೊಡಿ ಅಂದಾಗ ಪುನಃ ಈಗ ಯಜ್ಞ ಮಾಡುವಂತಂದರೆ ಪುನಃ ರಾಜರುಗಳನ್ನು ಶೋಷಣೆ ಮಾಡಬೇಕಲ್ವ. ಆವಾಗ ಯಾರೋ ಹೇಳಿದ್ರಂತೆ, ಒಂದು ತೆಂಗಿನಕಾಯಿ ಗಣಹೋಮ ಮಾಡಿಬಿಡು ಅಂತ. ಅದಕ್ಕೆ ನಚ ಮಧ್ಯಮ ಕಲ್ಪೇನ ಎಷ್ಟುಂ ತಸ್ಯ ಮನೋಗತಂ. ಮಾಡುವುದಾದರೆ ಉತ್ತಮ ಮಟ್ಟದಲ್ಲೇ ಮಾಡಬೇಕು, ಇಲ್ಲ ಮಾಡಲೇಬಾರ್ದು ಅಂತ. ಅದೇ ರೀತಿಯಲ್ಲಿ ಪಂಡಿತಾಚಾರ್ಯದು ಗ್ರಂಥ ಮಾಡುವುದಾದರೆ ಉತ್ತಮ ಮಟ್ಟದ್ದಾಗಿರಬೇಕು, ಇಲ್ಲ ಮಾಡಲೇಬಾರ್ದು ಅಂತ. ಹಾಗಾಗಿ ಉತ್ತಮ ಮಟ್ಟದ್ದಾಗಬೇಕು, ಬರೀಬೇಕಂತ ಹೊರಟಿದ್ದಾರೆ, ಉತ್ತಮ ಮಟ್ಟದ್ದಾಗಬೇಕು. ಅದಕ್ಕೋಸ್ಕರ ಅಪ್ಪನನ್ನು ಈ ರೀತಿಯಲ್ಲಿ ಚಿಂತನೆ ಮಾಡಿಬಿಟ್ರು. ತ್ರಿವಿಕ್ರಮ ಇರತಕ್ಕಂಥ ಎನ್ನ ಅಪ್ಪನನ್ನು ನಮಸ್ಕಾರ ಮಾಡ್ತೇನೆ ಅಂಥೇಳಿ ಗ್ರಂಥವನ್ನು ಆರಂಭ ಮಾಡ್ತಾರೆ. ನಾರಾಯಣ.